minus x. It is the main formula. Now, what is the mean formula? Mean nothing but mu. Mu ಗೆ ನಾವು mean ಅಂತ ಕರಿತೀವಿ. Mu equals n into p. Variance formula is n into p into q. So remember these three formulas in binomial distributions. ಆರಾಮ ನೆನಪಿಟ್ಕೋಬಹುದು ಅಲ್ವಾ? ನೋಡಿ NCX p to the power x q to the power n minus x. What is p here? P indicates success. P ಅಂದ್ರೆ success ಅಂತ, q ಅಂದ್ರೆ failure ಅಂತ, right? So p indicates success, q indicates failure, n indicates number of trials. What do you mean by n in the formula? Number of trials. ಏನದು ಸರ್ ನಂಬರ್ ಆಫ್ ಟ್ರಯಲ್ಸ್ ಅಂದ್ರೆ? ಫಾರ್ ಎಕ್ಸಾಂಪಲ್, I am tossing the coin 4 times. I'm tossing the coin 4 times. ಎಷ್ಟು ಸರಿ ಟಾಸ್ ಮಾಡಿದಿರಾ? 4 ಸರಿ ಟಾಸ್ ಮಾಡಿದಿರಾ. ಅಂದ್ರೆ n ವ್ಯಾಲ್ಯೂ ಏನಾಯ್ತು? 4 ಅಲ್ವಾ? ಒಂದು ಕಾಯಿನ್ 5 ಸರಿ ಟಾಸ್ ಮಾಡಿದಿರಾ, n ವ್ಯಾಲ್ಯೂ ಏನಾಯ್ತು? 5 ಆಯ್ತು. 5 ಸರಿ ಟಾಸ್ ಮಾಡಿದಾಗ ನನಗೆ ಬಂದಿರೋದು 3 ಹೆಡ್. 3 ಹೆಡ್ ಅಂದ್ರೆ ಏನೋ ಸಕ್ಸಸ್. ನೋಡಿ 5 ಸರಿ ನಾನು ಟಾಸ್ ಮಾಡಿದಾಗ ನನಗೆ ಬಂದಿರೋ ಹೆಡ್ ಎಷ್ಟು? 3. 5ರಲ್ಲಿ 3 ಅಂದ್ರೆ ಯಾವ ಡಿಸ್ಟ್ರಿಬ್ಯೂಷನ್? ಬೈನಾಮಿಯಲ್. ಸೊ n ಅಂದ್ರೆ ಎಷ್ಟು ಸರಿ ನೀವು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದೀರಾ ಅಂತ. ಓಕೆ, ಸೊ ವಾಟ್ ಇಸ್ p? p indicates success. What is q? Indicates failure. Okay, remember these formulas. NCX p to the power x q to the power n minus. ಫಾರ್ಮುಲಾ ಸ್ಟಾಟಿಸ್ಟಿಕ್ಸ್ ಅಂದ್ರೆ ಫಾರ್ಮುಲಾ. ನೀವು ಫಾರ್ಮುಲಾ ಜೇಬಲ್ ಇಟ್ಕೊಂಡು ಓಡಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಮತ್ತೆ ಒಂದು ನಾನು ಹೇಳ್ತೀನಿ, ಇವತ್ತು ಏನ್ ಪ್ರಾಬ್ಲಮ್ ಮಾಡ್ತಿರೋ ಅದನ್ನ ಮನೆಯಲ್ಲಿ ಇವತ್ತೇ ಮಾಡಿ. ದೊಡ್ಡ ತಲೆನೋವು ಇಂಥ ಪ್ರಾಬ್ಲಮ್ ಏನಂದ್ರೆ ನೀವು ಒಂದ್ 2 ದಿನ ಬಿಟ್ರೆ ಮತ್ತೆ ಮರ್ತೋಗುತ್ತೆ, ಮತ್ತೆ ಹೆಂಗ್ ಅಂತ ಶುರು ಆಗುತ್ತೆ. ಹಂಗಾಗ್ಬಾರ್ದು. ಸೊ ಇವತ್ತು ನಾನು ಪ್ರಾಬ್ಲಮ್ ಮಾಡಿದ್ರೆ ಅದು ರಿಲೇಟೆಡ್ ಪ್ರಾಬ್ಲಮ್ ಇವತ್ತೇ ಮಾಡಿ. Okay, now I will rub this one. I hope you will remember this formula. Okay, now there is a one property called p plus q is equal to 1. What do you mean by this? This is the one property. Remember this property. P nothing but probability of success, Q nothing but probability of failure. Total probability is always 1. P plus Q is always 1. Then how to calculate Q then? Q can be calculated by 1 minus P. Remember this one. This is required when we are doing the problems. Fine. Remember P plus Q is equal to 1. Success ಮತ್ತೆ failure ನ ಎರಡನ್ನೂ ನೀವು ಕೂಡಿದ್ರೆ ನಿಮಗೆ ಟೋಟಲ್ ಪ್ರಾಬಬಿಲಿಟಿ ಏನು ಬರುತ್ತೆ? 1 ಬರುತ್ತೆ ಅಂತ ಹೇಳ್ತಾನೆ. P plus Q is equal to 1. ಸರ್ ಅದು ಹೆಂಗ್ ಬಂತು? ನೋ ಪ್ರೂಫ್. Just remember the formula. Now, so before I start the problem, I would like to share some of the concepts regarding the binomial distribution problems. Distribution problems ಮಾಡೋದಕ್ಕಿಂತ ಮುಂಚೆ ನೀವು ಕೆಲವು ಕೀವರ್ಡ್ಸ್ ಗಳನ್ನು ನೆನಪಿಟ್ಕೋಬೇಕು. ನೋಡೋಣ ಯಾವ ಕೀವರ್ಡ್ಸ್ ಬರುತ್ತೆ. ಆ ತರ ಕೀವರ್ಡ್ಸ್ ಬಂದಾಗ ನಮ್ಮ ಸ್ಟ್ರಾಟಜಿ ಏನು, ನಾನು ಯಾವ ತರ ಪ್ರಾಬ್ಲಮ್ ಮಾಡಬೇಕು. ಓಕೆ, ನೋಡೋಣ. ಮೊದಲನೇ ಕೀವರ್ಡ್ ಅಟ್ಲೀಸ್ಟ್ ಅಂತ ಬಂದ್ರೆ, ನಾವು ಒಂದು ಶೀಟ್ ಕೊಟ್ಟಿದ್ದೀನಿ ನಿಮಗೆ, ಆ ಶೀಟ್ ಅಲ್ಲಿ ಮೆನ್ಷನ್ ಮಾಡಿದೀನಿ. ಈಗ ಒಂದು ಹಾಫ್ ಅನ್ ಅವರ್ ಮುಂಚೆ ಶೇರ್ ಮಾಡಿದ್ದೆ ಗ್ರೂಪ್ ಅಲ್ಲಿ. ಓಕೆ, ಸೊ ಅಟ್ಲೀಸ್ಟ್ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಅಟ್ಲೀಸ್ಟ್ ಅಂತ ಕೀವರ್ಡ್ ಬಂದ್ರೆ ಏನ್ ಮಾಡ್ಬೇಕು? ಪ್ರಾಬ್ಲಮ್ ಅಲ್ಲಿ ಅಟ್ಲೀಸ್ಟ್ 2 ಇದೆ ಅಂತ ಅಸ್ಯೂಮ್ ಮಾಡಿ.
assume that in the problem they have given at least 2 ಕೊಟ್ಟಿದ್ದಾನೆ ಪ್ರಾಬ್ಲಮ್ ಕೊಟ್ಟಿದ್ದಾನೆ ಅದರಲ್ಲಿ at least 2 ಅಂತಿದೆ ಆವಾಗ ನೀವು ಯಾವ ರೀತಿ ಪ್ರಾಬ್ಲಮ್ ಮಾಡಬೇಕು ನೋಡಿ at least 2 ಅಂತ ಬಂದಾಗ probability of x is greater than or equal to 2 ಬರೀಬೇಕು at least 2 ಅಂದ್ರೆ ಏನು 2 ಅಥವಾ 2 ಗಿಂತ ಜಾಸ್ತಿ ಅಂತಲ್ವಾ 2 ಅಥವಾ 2 ಗಿಂತ ಜಾಸ್ತಿ ಎಕ್ಸ್ಕ್ಯೂಸ್ ಮೀ ಸರ್ ಹಾ ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ ವಾಯ್ಸ್ ಈಗ ಕೇಳ್ತಿದ್ಯಾ ಹಾ ಸರಿ ಕ್ಲಿಯರ್ ಇದೆ ಈಗ ಕ್ಲಿಯರ್ ಇದೆಯಾ ಧನುಶ್ರೀ ಹಾ ಸರ್ ಕ್ಲಿಯರ್ ಇದೆ ನನಗೆ ನೀವು ವಾಯ್ಸ್ ಕೇಳಿಲ್ಲ ಅಂತ ದಯವಿಟ್ಟು ಹೇಳಿ ಫೈನ್ ನೌ at least 2 nothing but probability of x is greater than or equal to 2 at least 2 ಅಂದ್ರೆ ಅರ್ಥ ಏನು 2 ಅಥವಾ 2ಕ್ಕಿಂತ ಜಾಸ್ತಿ ಅಂತಲ್ವಾ ನೋಡಿ 2 ಅಥವಾ 2ಕ್ಕಿಂತ ಜಾಸ್ತಿ ಈಕ್ವಲ್ ಬರಬೇಕು ನಾವು ಯಾವಾಗ ನೀವು ಗ್ರೇಟರ್ ದನ್ ಆರ್ ಈಕ್ವಲ್ ಟು ಬರೀತೀರಾ ತಕ್ಷಣ ಕಣ್ಣು ಮುಚ್ಕೊಂಡು 1 ಮೈನಸ್ ಬಂದ್ಬಿಡಿ ಗ್ರೇಟರ್ ದನ್ ಈಕ್ವಲ್ ಟು ಇತ್ತು ಅಂದ ತಕ್ಷಣ 1 ಮೈನಸ್ ನೀವು ಏನು ನೋಡಕ್ ಬೇಡ 1 ಮೈನಸ್ ಬರ್ಕೊಂಡ್ಬಿಡಿ 1 ಅಂದ್ರೆ ಏನಲ್ಲಿ ಟೋಟಲ್ ಪ್ರೊಬಾಬಿಲಿಟಿ ಓಕೆ ನಾವು 1 ಮೈನಸ್ ಪ್ರೊಬಾಬಿಲಿಟಿ ಆಫ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಇದ್ದಾಗ ಇಲ್ಲೇನ್ ಬರುತ್ತೆ ಲೆಸ್ ದೆನ್ ಆಗುತ್ತೆ ಗ್ರೇಟರ್ ದನ್ ಇದ್ರೆ ಲೆಸ್ ದನ್ x ಬರಿಬೇಕು x is less than ನೋಡಿ ಇಲ್ಲಿ ಗ್ರೇಟರ್ ಇದ್ರೆ ಇಲ್ಲಿ ಲೆಸ್ ಬರುತ್ತೆ ಇಲ್ಲಿ ಈಕ್ವಲ್ ಇದ್ರೆ ಇಲ್ಲಿ ಈಕ್ವಲ್ ಬರೋದಿಲ್ಲ ಅಷ್ಟೇ ಸ್ಟ್ರಾಟಜಿ ರೈಟ್ x is less than ನೋಡಿ ಇಲ್ಲಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಇದೆ ಇಲ್ಲಿ ಲೆಸ್ ದನ್ 2 ಆಗುತ್ತೆ ಅಷ್ಟೇ ಇಲ್ಲಿ ಈಕ್ವಲ್ ಇರುತ್ತೆ ಇಲ್ಲಿ ಈಕ್ವಲ್ ಇರೋದಿಲ್ಲ ರೈಟ್ ಸಿಂಪಲ್ ಫಂಡ ನೌ ಲೆಟ್ಸ್ ಸಿ 1 ಮೈನಸ್ ಲೆಸ್ ದನ್ 2 ಅಂದ್ರೆ ಏನಪ್ಪ ರೈಟ್ ನಾರ್ಮಲ್ ಮ್ಯಾಥಮೆಟಿಕ್ಸ್ 2ಕ್ಕಿಂತ ಕಡಿಮೆ 2ಅನ್ನ ಸೇರಿಸಬೇಡಿ 2 ನ ಸೇರಿಸಬಾರದು ರೈಟ್ ಅವಾಗ ಏನಾಗುತ್ತೆ ಸಮ್ಮೇಷನ್ ಆಫ್ ಅಥವಾ ಸಮ್ಮೇಷನ್ ಬರೆಯೋದಕ್ಕಿಂತ ಮುಂಚೆ ಈಗ ಬರೀತೀನಿ x is less than 2 ಅಂದ್ರೆ ಏನೇನ್ ಬರುತ್ತೆ ನೋಡಿ 2ಕ್ಕಿಂತ ಕಡಿಮೆ ಅಲ್ವಾ 2ಕ್ಕಿಂತ ಕಡಿಮೆ ಅಂದ್ರೆ p of 0 plus p of 1 ಬರುತ್ತಲ್ವಾ x is less than 2 ಅಂದ್ರೆ ಅರ್ಥ ಏನು 2ಕ್ಕಿಂತ ಕಡಿಮೆ ಅಂದ್ರೆ ಏನು 0 ಮತ್ತೆ 1 2 ಸೇರಿಸಬೇಡಿ ಓಕೆ ಮೊದಲನೇ ಗೊತ್ತಾಯ್ತಲ್ವಾ at least 2 ಗೊತ್ತಾಯ್ತು at least 2 ಅಂತ ಕೊಟ್ಟಾಗ ಹೇಗೆ ಬರೀಬೇಕು ಅಂತ ರೈಟ್ ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಿ x ವ್ಯಾಲ್ಯೂ ಏನಿದೆ 0 ಇಲ್ಲಿ x ವ್ಯಾಲ್ಯೂ ಏನು 1 ಫಾರ್ಮುಲಾಗೆ x ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ ಓಕೆ ನೌ ನೆಕ್ಸ್ಟ್ ಒನ್ ನೋಡೋಣ ಮೊದಲನೇದು ಬರ್ಕೊಳ್ಳಿ ನೌ ಸೆಕೆಂಡ್ ಒನ್ ಅಟ್ಮೋಸ್ಟ್ 2 ಅಟ್ಮೋಸ್ಟ್ 2 ಇದ್ದಾಗ ಏನು ಬರೀಬಹುದು ನೋಡಿ ಅಟ್ಮೋಸ್ಟ್ 2 ಅಂದ್ರೆ ಅಬ್ಸರ್ವ್ ಮಾಡಿ ಪ್ರೊಬಬಿಲಿಟಿ ಆಫ್ x is less than or equal to 2 ಬರುತ್ತೆ at least 2 ಅಂದ್ರೆ greater than or equal to at most 2 ಅಂದ್ರೆ less than or equal to okay now equals to at most 2 ಅಂದ್ರೆ 2 ತನಕ ಬರಿಬೇಕು 2 ಮೇಲೆ ತಗೋಬಾರದು ಅಂತ okay now this can be written as 1 minus ಬರಿಬೇಕಾ 1 minus ಬರಿಬಾರದು ನೋಡಿ less than or equal to ಇದ್ದಾಗ 1 minus ಬರಿಬಾರದು greater than or equal to ಇದ್ದಾಗ ಮಾತ್ರ 1 minus ಬರಿಬೇಕು okay now less than or equal to 2 can be written as probability of 1 minus ಬರಿಬಾರದು less than ಇದೆ okay now 2 ಮತ್ತೆ 2 ಗಿಂತ ಕಡಿಮೆ ಅಂದ್ರೆ ಅರ್ಥ ಏನು p of 0 plus p of 1 plus p of 2 okay less than or equal to 2 nothing but p of 0 plus p of 1 plus p of 2 ಎರಡಕ್ಕಿಂತ ಕಡಿಮೆ ತಾನೆ ಎರಡನ್ನೂ ಸೇರಿಸಬೇಕಲ್ವಾ ಎರಡನ್ನೂ ಸೇರಿಸಬೇಕಾಗುತ್ತೆ ನೋಡಿ ಈಕ್ವಲ್ ಟು 2 ಅಟ್ಮೋಸ್ಟ್ 2 ಅಂದ್ರೆ ನೆನಪಿಟ್ಕೊಳ್ಳಿ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಟ್ ಲೀಸ್ಟ್ 2 ಅಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2
ಗ್ರೇಟರ್ ದೆನ್ ಬಂತು ಅಂದ್ರೆ 1 ಮೈನಸ್, ಲೆಸ್ ದೆನ್ ಬಂತು ಅಂದ್ರೆ 1 ಮೈನಸ್ ಬರಿಬೇಡಿ. ಓಕೆ, ನಾವು ಇದನ್ನೇ ಟೇಬಲ್ ಅಲ್ಲಿ ನೋಡೋದಾದ್ರೆ ಹೇಗೆ ಬರೀತೀರಾ? ಟೇಬಲ್ ಅಲ್ಲಿ ನೋಡೋದಾದ್ರೆ ಸಮ್ಮೇಷನ್ ಆಫ್ x is ranging from 0 to x is ranging from 1 0 to 2 ಅಲ್ವಾ? ಟೇಬಲ್ ಅಲ್ಲಿ ನೋಡೋದಾದ್ರೆ ಕ್ಯಾಲ್ಕುಲೇಟರ್ ಮಾಡಿದ್ರೆ ಈ ತರ, ಟೇಬಲ್ ಅಲ್ಲಿ ಮಾಡಿದ್ರೆ ಈ ತರ x equals 0 to 2 b of x comma n comma t. x ವ್ಯಾಲ್ಯೂ ಯಾವಾಗ ತಗೋತೀರಾ? x is 2. Okay, at least 2 ಆಯ್ತು, at most 2 ಆಯ್ತು. ನೆನ್ಪಿಟ್ಕೋತೀರಾ ಅಂತ ಭಾವಿಸ್ತೀನಿ. ಓಕೆ, ನೆನ್ಪಿಟ್ಕೋ ಟ್ರೈ ಮಾಡಿ. ಅವನು ಯಾವ ಪ್ರಾಬ್ಲಮ್ ಮಾಡ್ಕೊಡ್ರಿ, ತಲೆನೇ ಕೆಡ್ಸ್ಕೊಬೇಡಿ. ಅಟ್ ಲೀಸ್ಟ್ ಅಂತಿತ್ತ, ಓಕೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಅಟ್ ಮೋಸ್ಟ್ ಅಂತಿತ್ತ, ಲೆಸ್ ದೆನ್ ಆರ್ ಈಕ್ವಲ್. ಲೆಸ್ ದೆನ್ ಆರ್ ಈಕ್ವಲ್ ಟು ಬಂತ 1 ಮೈನಸ್ ಬರಿಬೇಡಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಂತ 1 ಮೈನಸ್ ಅಂತ ಬರ್ಕೊಳ್ಳಿ. Okay, note. Now the next keyword ನೋಡಿ, exactly 2. The next keyword is exactly 2. Exactly 2 ಇದ್ದ ಹೇಗೆ ಬರಿಬೇಕು ನೋಡಿ. ಇಲ್ಲಿ at least ಇಲ್ಲ, at most ಇಲ್ಲ, exactly 2 ಹೆಂಗ್ ಬರಿಬೇಕು ನೋಡಿ. Probability of x equals to 2. Exactly 2. ಓಕೆ, ಇಲ್ಲೆಲ್ಲೋ 1 ಮೈನಸ್ ಬರಿಬೇಡಿ. ಡೋಂಟ್ ರೈಟ್ 1 ಮೈನಸ್ ಅಂಡ್ ಆಲ್. x equals to 2 ಅಂತ ಕೊಟ್ಟಾಗ ಫಾರ್ಮುಲಾಗೆ x ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಫಾರ್ಮುಲಾ ಏನಿದೆ? NCx e to the power x q to the power n minus x ಫಾರ್ಮುಲಾ ಅಲ್ವಾ? x ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿ? 2 ಸಬ್ಸ್ಟಿಟ್ಯೂಟ್ ಮಾಡಿ. n ವ್ಯಾಲ್ಯೂ ಗೊತ್ತಿರುತ್ತೆ, p ವ್ಯಾಲ್ಯೂ ಕಂಡುಹಿಡಿತೀರಾ, q ಕಂಡುಹಿಡಿತೀರಾ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ರೈಟ್? ಆಮೇಲೆ ಇನ್ನೊಂದು ನಿಮಗೆ ಹೇಳ್ತೀನಿ, x equals to 2 ಕೊಟ್ಟಾಗ ಟೇಬಲ್ ವ್ಯಾಲ್ಯೂ ನೋಡೋದನ್ನ ನಿಮಗೆ ಆಮೇಲೆ ತೋರಿಸ್ತೀನಿ ನಾನು. ಓಕೆ, ಪ್ರಾಬ್ಲಮ್ ಬಂದಾಗ ನಿಮ್ಗೆ ತೋರಿಸ್ತೀನಿ ಯಾವ ತರ ಟೇಬಲ್ ವ್ಯಾಲ್ಯೂ ನೋಡ್ಬೋದು. ರೈಟ್? Right, now next one, next keyword, this is third one, fourth one. Now fourth one ನೋಡಿ, ಇಷ್ಟು ಕೀವರ್ಡ್ಸ್ ನೀವು ತಿಳ್ಕೊಂಡ್ಬಿಟ್ರೆ ಅಂದ್ರೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಯಾವ ತರ ಮಾಡ್ಕೊಳ್ಳಿ ಪಟ್ ಅಂತ ಮಾಡ್ಕೊಳ್ಳಿ. Now next one, fewer than 2. ಈ ತರ ಏನಾದ್ರು ಕೀವರ್ಡ್ ಬಂತು ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಫೀವರ್ ದೆನ್ 2 ಅಂತ ಅವಾಗ ಏನ್ ಬರೀಬೇಕು ನೋಡಿ. ಫೀವರ್ ದೆನ್ 2 ನಥಿಂಗ್ ಬಟ್ p of x is less than 2 ಅಲ್ವಾ? ಈಕ್ವಲ್ ಟು ಬರೀಬಾರ್ದು, ಲೆಸ್ ದೆನ್ 2. ಸ್ಟೂಡೆಂಟ್ಸ್ ಮತ್ತೊಮ್ಮೆ ನಾನು ಹೇಳ್ತಿದ್ದೀನಿ ನೋಡಿ, ಫೀವರ್ ದೆನ್ 2 ಅಂತ ಪ್ರಾಬ್ಲಮ್ ಬಂತು ಅಂದ್ರೆ x is less than 2 ಬರೀಬೇಕು, ಈಕ್ವಲ್ ಬರೀಬಾರ್ದು. ಓಕೆ, ನಾವು ನೆಕ್ಸ್ಟ್ ಲೆಸ್ ದೆನ್ ಬಂತು ಅಂದ್ರೆ ನನಗೆಲ್ಲ ಗೊತ್ತಿದೆ, 1 ಮೈನಸ್ ಬರೀಬಾರ್ದು. ಗ್ರೇಟರ್ ದೆನ್ ಬಂದಾಗ ಮಾತ್ರ 1 ಮೈನಸ್ ಬರೀಬೇಕು. ಓಕೆ, ಲೆಸ್ ದೆನ್ ಇದೆ, 1 ಮೈನಸ್ ಬರೀಬಾರ್ದು. ಅದನ್ನ ಹೇಗೆ ಬರೀಬಹುದು? ಲೆಸ್ ದೆನ್ 2 ಅಂದ್ರೆ p of 0 plus p of 1 ಅಲ್ವಾ? ನೀವು ತಪ್ಪು ಮಾಡ್ಬಿಡ್ತೀರಾ, 2 ಬರ್ಬಿಡ್ತೀರಾ. ಇಲ್ಲಿ ಲೆಸ್ ದೆನ್ ಇದೆ ಅಷ್ಟೇನೆ, 2ಕ್ಕಿಂತ ಕಡಿಮೆ ಅಂದ್ರೆ ಅರ್ಥ ಏನು? 0 1 ಅಲ್ವಾ? ಇಲ್ಲಿ x ವ್ಯಾಲ್ಯೂ ಏನು? 0. ಇಲ್ಲಿ x ವ್ಯಾಲ್ಯೂ 1. ಫಾರ್ಮುಲಾ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ರೈಟ್? ತಪ್ಪು ಮಾಡಬೇಡಿ. ಮ್ಯಾಥಮೆಟಿಕ್ಸ್ ಹಣೆ ಬರ ಏನ್ ಗೊತ್ತಾ, ನನಗೆ ಕರೆಕ್ಟ್ ಆಗಿ ಗಮನಿಸೋದಿಲ್ಲ ನಾನು. ಪ್ರಾಬ್ಲಮ್ ಅನ್ನ ಕರೆಕ್ಟ್ ಆಗಿ ಗಮನಿಸಿದ್ರೆ ನಿಮಗೆ ಅರ್ಥ ಆಗಿರುತ್ತೆ. ಫೀವರ್ ದೆನ್ 2 ಅಂದ್ರೆ ಲೆಸ್ ದೆನ್ 2, ನಾಟ್ ಈಕ್ವಲ್ ಟು 2, ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 2.
ನಾವು ನೆಕ್ಸ್ಟ್ ಕೀವರ್ಡ್ ಇದನ್ನ ಟೇಬಲ್ ಅಲ್ಲಿ ನೋಡೋದಾಗ ಹೇಗೆ ಬರೀತೀರಾ ಟೇಬಲ್ ವ್ಯಾಲ್ಯೂ ಟೇಬಲ್ ಕ್ಯಾಲ್ಕುಲೇಷನ್ ಟೇಬಲ್ ಅಲ್ಲಿ ನೋಡೋದಾಗ ಹೇಗೆ ಬರೀಬೇಕು ಸಮ್ಮೇಷನ್ ಆಫ್ ಟೇಬಲ್ ನೋಡೋದಾದ್ರೆ ನೋಡಿ ಇದನ್ನೇ ಟೇಬಲ್ ಇದು ಡೈರೆಕ್ಟ್ ಒನ್ ಈಗ ಟೇಬಲ್ ನೋಡೋದಾದ್ರೆ ಹೇಗೆ ಬರೀಬೇಕು ಸಮ್ಮೇಷನ್ ಆಫ್ ಎಕ್ಸ್ ಈಸ್ ರೇಂಜಿಂಗ್ ಫ್ರಮ್ 0 to 1 ಅಲ್ವಾ ಎಕ್ಸ್ ಈಸ್ ರೇಂಜಿಂಗ್ ಫ್ರಮ್ 0 to 1 ಬಿ ಆಫ್ ಎಕ್ಸ್ ಕಾಮಾ ಎನ್ ಕಾಮಾ ಪಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಏನು ಮಾಡ್ಕೊಳ್ಳಿ ಬಿ ಆಫ್ ಎಕ್ಸ್ ಕಾಮಾ ಎನ್ ಕಾಮಾ ಪಿ ಎಕ್ಸ್ ವ್ಯಾಲ್ಯೂ ಏನಪ್ಪ ಇಲ್ಲಿ ಎಕ್ಸ್ ವ್ಯಾಲ್ಯೂ 1 ತಗೋಬೇಕು ಎಕ್ಸ್ ವ್ಯಾಲ್ಯೂ 1 ತಗೋಬೇಕು ಎನ್ ವ್ಯಾಲ್ಯೂ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾನೆ ಪಿ ನು ನೀವೇ ಕ್ಯಾಲ್ಕುಲೇಟ್ ಮಾಡಿರ್ತೀರಾ ಓಕೆ ಸೊ ದಿಸ್ ಈಸ್ ಡೈರೆಕ್ಟ್ ಫಾರ್ಮುಲಾ ದಿಸ್ ಈಸ್ ಟೇಬಲ್ ವ್ಯಾಲ್ಯೂ ನೋಡೋದು ಹೇಗೆ ಅಂತ ಲೆಸ್ ದೆನ್ 2 ಅಂದ್ರೆ 0 1 ಅಷ್ಟೇ Now, next keyword, less than 2. Next keyword, less than 2 ಅಂತ ಬಂತು ಅಂತ ತಿಳ್ಕೊಳ್ಳಿ ಪ್ರಾಬ್ಲಮ್ ಅಲ್ಲಿ ಅವಾಗ ಹೆಂಗ್ ಬರಿಬೇಕು ನೋಡಿ less than 2 ಅಂದ್ರೆ 2 ನ ಸೇರಿಸಬಾರದು ಓಕೆ ನಾನು ಹೀಗೆ ಬರೀಬೋದಾ p of x is less than 2 it is similar to fewer than 2 less than 2 don't put equal here ಸ್ಟಾಟಿಸ್ಟಿಕ್ಸ್ ಅಲ್ಲಿ ನೀವು ತುಂಬಾ ಹುಷಾರಾಗಿರಬೇಕು ಒಂದೊಂದು ಈಕ್ವಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಲೆಸ್ ದನ್ 2 nothing but you can write like this probability of x is less than 2 ನಾನು ನಿಮ್ಮ ಟೆಸ್ಟ್ ಪೇಪರ್ ನೋಡಿದಾಗ ನನಗೆ ಒಂದು ಅನ್ಸಿದ್ದು ಕೆಲವೆಲ್ಲ ಪಿ ಬರೆಯೋದೇ ಇಲ್ಲ ಇಲ್ಲಿ ಏನ್ ಪಿ ಬೇಕು ಸರ್ ಸುಮ್ಮನೆ ಅದೇ ಅವಶ್ಯಕತೆ ಇಲ್ಲ ಅನ್ನೋ ನೋ ಪಿ ಅಂದ್ರೆ ಪ್ರೊಬಾಬಿಲಿಟಿ ಅಂತ ಪ್ರತಿಯೊಂದನ್ನು ಅನ್ಸರ್ಟಿನಿಟಿ ಮಾತಾಡ್ಬೇಕು ಇಲ್ಲಿ ನಾವು ಎಕ್ಸಾಕ್ಟ್ ಆಗಿ ಆಗುತ್ತೆ ಅಂತ ನಾವು ಹೇಳಲ್ಲ ಎಲ್ಲೂ ಅನ್ಸರ್ಟಿನಿಟಿ ಸೊ ಪಿ ಆಫ್ ಎಕ್ಸ್ ಲೆಸ್ ದೆನ್ ಬಂತು ಅಂದ್ರೆ ನಮಗೆ ನಿಮಗೆ ಗೊತ್ತಿದೆ ರೈಟ್ 1 ಮೈನಸ್ ಬರಿಬಾರ್ದು ರೈಟ್ 1 ಮೈನಸ್ ಬರೆಯಕ್ಕೆ ಹೋಗಬಾರ್ದು ಹೀಗೆ ಬರಿಬೋದು ನೋಡಿ ಪಿ ಆಫ್ 0 ಪ್ಲಸ್ ಪಿ ಆಫ್ 1 ಅಲ್ವಾ 2 ಅಂದ್ರೆ ಲೆಸ್ ದೆನ್ 2 ಅಂದ್ರೆ ಎಲ್ಲಿ ತನಕ ತಗೋಬೇಕು 0 ಮತ್ತೆ 1 ಅಷ್ಟೇ 2 ತಗೋಬಾರ್ದು ಅದೇ ನಾನು ಟೇಬಲ್ ಅಲ್ಲಿ ನೋಡೋದಾದ್ರೆ ಟೇಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಾಗ ಹೇಗೆ ಮಾಡಬಹುದು ನೋಡಿ ಟೇಬಲ್ ವ್ಯಾಲ್ಯೂ ಓಕೆ ಸಮ್ಮೇಷನ್ ಆಫ್ x equals to 0 ranging from 0 to 1 x is ranging from 0 to 1 b of x comma n comma p ನಾನು ಪ್ರಾಬ್ಲಮ್ ಅಂತ ಹೇಳ್ತೀನಿ ಹೆಂಗ್ ನೋಡ್ಬೇಕು ಅಂದ್ರೆ ಟೇಬಲ್ ನೋಡ್ಬೇಕು ನೀವು ಮಾಡಿದ್ರೆ ನೆನಪಿದೆ ಅಂತ ಅನ್ಕೋತೀನಿ ರೈಟ್ ಪ್ರಾಬ್ಲಮ್ ಮಾಡಿದಾಗ ನಿಮ್ಗೆ ಹೇಳ್ತೀನಿ ಯಾವ ತರ ಮಾಡ್ಬೇಕು ಇದನ್ನ ಅಂತ ಓಕೆ ನಾನು ಇಷ್ಟೊತ್ತಂತ ಏನ್ ಹೇಳಿದ್ದು ಸ್ಟ್ರಾಟಜಿ ಈ ತರ ಬಂದಾಗ ಹೇಗೆ ಬರೀಬೇಕು ಅಂತ less than 2 nothing but p of 0 p of x is ranging from 0 to now last keyword between 2 to 3 is the last keyword between 2 to 3 ಬಂದಾಗ ಹೆಂಗ್ ಬರೀಬೇಕು ನೋಡಿ ರೈಟ್ probability of ಮಾತಾಡ್ತಿದ್ರೆ probability ಅಂತ ಬೇಕು probability of x is lies between 2 to 3 ಅಲ್ವಾ between 2 to 3 ಅಂದ್ರೆ x is lies between 2 to 3 because ಈಗ ನೋಡಿ ಹೇಗೆ ಬರೀಬೇಕು ಅಂತ 2 ಮತ್ತೆ 3 ನಡುವೆ ಇರಬೇಕು ಅಂತಾನೆ
ಅಲ್ವಾ? ಹಾಗಿದ್ದಾಗ ಇದನ್ನ ಟೇಬಲ್ ಅಲ್ಲಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಡೈರೆಕ್ಟ್ ಕ್ಯಾಲ್ಕುಲೇಷನ್ ಬೇಡ, ಟೇಬಲ್ ಅಲ್ಲಿ ನೋಡೋದು ಹೇಗೆ ಅಂತ. ಓಕೆ, ಅದಕ್ಕೊಂದು ಫಾರ್ಮುಲಾ ಇದೆ, ಕರೆಕ್ಟ್ ಆಗಿ ಗಮನಿಸಿ. ಇಲ್ಲಿದೆ, ತುಂಬಾ ಇಂಪಾರ್ಟೆಂಟ್, ನೀವು ತಪ್ಪು ಮಾಡ್ತೀರಾ. ಕರೆಕ್ಟ್ ಆಗಿ ನೋಡಿ. ಸಮ್ಮೇಷನ್ ಆಫ್ what is the minimum value? 2 alpha. So x equals 0 to 2, right? Minimum value nodi. Sorry, x equals 0 to 3. Correct nodi. Maximum value ತಗೋಬೇಕು first. 3. X equals 0 to 3. Right? First ಇದನ್ನು ತಗೊಳ್ಳಿ. b of x comma n comma p. b ಅಂತ ಬರದೆ ಅಂದ್ರೆ ಅದು ಟೇಬಲ್ ವ್ಯಾಲ್ಯೂ, ರೈಟ್? ಮೈನಸ್, ಕರೆಕ್ಟ್ ನೋಡಿ, ಮೈನಸ್ ಬರೀಬೇಕು. ಸಮ್ಮೇಷನ್ ಆಫ್ ಇಲ್ಲಿ ಎಷ್ಟಿದೆ? 2 ಇದೆ ಅಲ್ವಾ? 2 ಅಲ್ಲಿ 1 ಕಡಿಮೆ ಮಾಡಿ, 2 ಮೈನಸ್ 1 ಮಾಡಿ, 1 ಅಲ್ವಾ? 2 1 ಕಳೀರಿ, 1 ಆಗುತ್ತಲ್ವಾ? ಸೊ x equals 0 to 1 b of x comma n comma. ಕರೆಕ್ಟ್ ನೋಡಿ. ಫಸ್ಟ್ 3 ಬರ್ಕೊಳ್ಳೋಣ, 3 ಬರ್ಕೊಳ್ಳಿ. ಮೈನಸ್ ಇಲ್ಲಿ ಎಷ್ಟಿದೆ? 2 ಇದೆ ಅಲ್ವಾ? 2 ಅಲ್ಲಿ 1 ಕಳೀರಿ, 2 ಮೈನಸ್ 1 ಅಂದ್ರೆ 1 ಅಲ್ವಾ? ಓಕೆ, ಸೊ ಇದನ್ನ ಟೇಬಲ್ ಅಲ್ಲಿ ನೋಡಿ. ಇದು ಟೇಬಲ್ ವ್ಯಾಲ್ಯೂ, ಮೈನಸ್ ಇದು ಟೇಬಲ್ ವ್ಯಾಲ್ಯೂ. ಎರಡನ್ನು ಕಳೀರಿ, ನಿಮಗೆ ಆನ್ಸರ್ ಸಿಗುತ್ತೆ. ಬಿಟ್ವೀನ್ 2 to 3 ಅಂತ ಕೊಟ್ಟಾಗ ಹೇಗೆ ಬರಬೇಕು ನೋಡಿ. ಫಸ್ಟ್ 3 ಬರ್ಕೊಳ್ಳಿ, ರೈಟ್? ನೆಕ್ಸ್ಟ್ 2 ಇದೆ ಅಲ್ವಾ? 2 ನಲ್ಲಿ 1 ಕಳ್ಕೊಳ್ಳಿ, x equals 0 to 1. 2 minus 1. Okay, now I will start the problem now. While after solving the problem, at the end I am expecting the answer from your side. ನೀವೇ ಕ್ಯಾಲ್ಕುಲೇಟ್ ಮಾಡಿ ನಾನು ಕೇಳ್ತಾ ಇರಬೇಕು, ಚಾರ್ಟ್ ಬಾಕ್ಸ್ ಅಲ್ಲಿ ಕಳಿಸ್ತಾ ಇರಬೇಕು. ಓಕೆ, ಯಾಕೆಂದ್ರೆ ಒಂದ್ಸಲಿ ಆಗಿದೆ, ನೀವು ಓದಿದ್ದೀರಾ, ಒಂದ್ಸಲಿ ಸ್ವಲ್ಪ ನಾವು ಓದಿರ್ತೀರಾ. ಸೊ ಹಂಗಾಗಿ ಆನ್ಸರ್, ಫೈನಲ್ ಆನ್ಸರ್ ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತೀನಿ, ಕಳಿಸಿ. ಓಕೆ, ನೀವೇ ಕ್ಯಾಲ್ಕುಲೇಟ್ ಮಾಡಿ. ಕೆಲವು ಸಲ ಎಲ್ಲಾ ಪ್ರಾಬ್ಲಮ್ ನಾನು ಮಾಡಕ್ ಆಗ್ತಿರಲ್ಲ, ಕೆಲವು ಪ್ರಾಬ್ಲಮ್ ಮಧ್ಯದಲ್ಲೇ ಬಿಡ್ತೀನಿ, ನಿಮಗೆ ಮಾಡಕ್ ಹೇಳ್ತೀನಿ, ರೈಟ್? ನೀವೇ ಸಾಲ್ವ್ ಮಾಡಿ ಕಳಿಸಿ. And one more thing, I request you people, whenever I am giving the assignment, try to do after finishing the class and send me within half an hour, 1 hour. Right? ನಾನು ಕೊಡೋದು ಒಂದೊಂದೇ ಪ್ರಾಬ್ಲಮ್ ಕೊಡ್ತೀನಿ, 10 ನಿಮಿಷ 15 ನಿಮಿಷ ಮುಗಿಸ್ಕೊಡೋ ಪ್ರಾಬ್ಲಮ್. ರೈಟ್? ಸ್ಕ್ಯಾನ್ ಮಾಡಿ ನನಗೆ ಕಳಿಸ್ಕೊಡಿ. ಬರ್ಡನ್ ಅಂತ ಅನ್ಕೊಬೇಡಿ, ಒಂದೇ ಪ್ರಾಬ್ಲಮ್ ನಾನು ಕೊಡೋದು, ಒಂದು ಮೇಲೆ ಕೊಡೋದೇ ಇಲ್ಲ ನಾನು. ಓಕೆ, ನಂದೊಂದೇ ಸಬ್ಜೆಕ್ಟ್ ಅಲ್ಲ, ಬೇರೆದು. Right? ಎರಡರಲ್ಲಿ 1 ಕಳೀರಿ, 1. Now we'll do one problem now. Okay, one problem ಮಾಡೋಣ. Okay, I will show you the problem now. Copy that problem. Okay, one problem ನಾನು ಶೇರ್ ಮಾಡ್ತಾ ಇದ್ದೀನಿ, ಆ ಪ್ರಾಬ್ಲಮ್ ನ ನೀವು ಕಾಪಿ ಮಾಡ್ಕೊಳ್ಳಿ. Is it visible? Is it sharing? Share ಆಗಿದೆಯಾ? Yes, sir. Okay, is it visible
Question number 21. Students, is it visible? Yes, sir. Yes, sir. Okay. I will repeat the question. You copy the question first. ದಯವಿಟ್ಟು ಸ್ಕ್ರೀನ್ಶಾಟ್ ತಗೋಬೇಡಿ, ಬರ್ಕೊಡಿ. The number of telephone lines busy. The number of telephone lines busy at an instant of time. The number of telephone lines busy at an instant of time is a binomial variate. The number of telephone lines busy at an instant of time is a binomial variate with the probability 0.1. With the probability 0.1. With the probability 0.1. The line is busy. 0.1. That a line is busy. Full stop. If 10 lines are chosen at random. If 10 lines are chosen at random. If 10 lines are chosen at random, what is the probability that no line is busy? What is the probability that no line is busy? First one, no line is busy. Second one, all lines are busy. Second one, all lines are busy. Third one, at least one line is busy. At least one line is busy. Fourth one, at most two lines are busy. ಮೊದಲನೇದು no line is busy. Second one, all lines are busy. No line is busy. Second one, all lines are busy. Third one, at least one line is busy. Fourth one, at most two lines are busy. Copy this question. All of you copy the question. Don't take screenshot. It takes few minutes. Write it. Okay. Now, read the question carefully. Read the question carefully, all of you. Okay. Question na correct agodi. Okay, I will repeat. Question correct agodi. I will summarize the question. There are some telephone lines, all are busy, right? Telephone lines are busy, and they are telling that it is a binomial distribution. ಅವರೇ ಕೊಟ್ಬಿಟ್ಟಿದ್ದಾನೆ, ಕೆಲಸ ಸುಲಭ ಆಯ್ತು. ನಂಬರ್ ಆಫ್ ಟೆಲಿಫೋನ್ ಲೈನ್ಸ್ ಆರ್ ಬಿಸಿ. ತುಂಬಾ ಟೆಲಿಫೋನ್ ಲೈನ್ಸ್ ಬಿಸಿ ಬರ್ತಿದೆ. ಓಕೆ, ಅದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತಾನೆ. ನನಗೆ ತುಂಬಾ ಕೆಲಸ ಈಸಿ ಆಯ್ತು, ಅವನೇ ಹೇಳಿದ್ದಾನೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ. ವಿತ್ ದ ಪ್ರಾಬಬಿಲಿಟಿ 0.1 ಅಂತ ಹೇಳ್ತಾನೆ. ಅಲ್ಲಿ ಪಿ ವ್ಯಾಲ್ಯೂ ಏನು? 0.1. ಸರ್, ಆ ಪಿ ವ್ಯಾಲ್ಯೂ ಕಂಡುಹಿಡಿಯೋದು ಹೇಗೆ ಸರ್ ಅಂದ್ರೆ, ಯಾವಾಗಲೂ ಡೆಸಿಮಲ್ ಪಾಯಿಂಟ್ ಅಲ್ಲಿ ಇರುತ್ತೆ ಅಥವಾ ಫ್ರಾಕ್ಷನ್ ಅಲ್ಲಿ ಇರುತ್ತೆ. 1/10, 1/5 ಅಥವಾ 0.2, 0.8 ಆ ತರ ಇದ್ರೆ ಪಿ ವ್ಯಾಲ್ಯೂ ಬರ್ಕೋತೀರಾ. ಗಿವನ್ ಡೇಟಾ ಪಿ ವ್ಯಾಲ್ಯೂ ಇಸ್ 0.1. If 10 lines are chosen at random,
ಎಲ್ಲಾ ಲೈನ್ಸ್ ಗಳು ಬಿಸಿ ಬರ್ತಾ ಇದೆ, ಅದರಲ್ಲಿ 10 ಲೈನ್ ತಗೋತಾ ಇದ್ದೀನಿ ನಾನು. ನೋಡಿ, ಎಲ್ಲಾ ಲೈನ್ಸ್ ಬಿಸಿ ಬರ್ತಾ ಇದೆ, ಅದರಲ್ಲಿ 10 ಮಾತ್ರ ಪಿಕ್ ಮಾಡ್ತಾ ಇದ್ದೀನಿ. ಅಂದ್ರೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಲ್ವಾ, ಅವ್ನು ಕೊಡ್ಲಿ ಬಿಡ್ಲಿ ಕಂಡುಹಿಡಿಯಬಹುದಲ್ವಾ ಆರಾಮಾಗಿ. ಎಲ್ಲಾ ಲೈನ್ಸ್ ಗಳು ಬಿಸಿ ಬರ್ತಿದ್ದಾಗ ನಾನು 10 ಮಾತ್ರ ಚೂಸ್ ಮಾಡ್ತಾ ಇದ್ದೀನಿ ರ್ಯಾಂಡಮ್ ಆಗಿ. ಅಂದ್ರೆ ಅದರ ಅರ್ಥ ಯಾವ ಡಿಸ್ಟ್ರಿಬ್ಯೂಷನ್? ಬೈನಾಮಿಯಲ್. Okay, now what is 10 here? N value alva, number of trials. N value is 10. ಬರ್ಕೋತೀರಾ? P is 0.1. ಡೆಸಿಮಲ್ ಅಲ್ಲಿ ಇದ್ರೆ P value 10 ಲೈನ್ ಚೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ N value 10. Q value ಕ್ಯಾಲ್ಕುಲೇಟ್ ಮಾಡ್ತೀರಾ? Q equals 1 minus P. Q equals 1 minus P ಅಲ್ವಾ? P plus Q is equal to 1. Q equals 1 minus. ನಾನು ಈ ಬೋರ್ಡ್ ಮೇಲೆ ಮಾಡ್ತಾ ಹೋಗ್ತೀನಿ, ನೀವು ಡೇಟಾ ಬರ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಬರ್ಕೊಳ್ಳಿ ಡೇಟಾ. P value is 0.1. It is given. P value is 0.1. It is given already. Okay. Now N value it is also given 10. 10 lines are chosen. ಎಲ್ಲಾ ಟೆಲಿಫೋನ್ ಲೈನ್ಸ್ ಗಳು ಬಿಸಿ ಬರ್ತಾ ಇದೆ, ಅದರಲ್ಲಿ 10 ಲೈನ್ ಅನ್ನ ನಾನು ತಗೋತಾ ಇದ್ದೀನಿ ಅಂತ. ರೈಟ್, ಅಲ್ಲಿಗೆ N ವ್ಯಾಲ್ಯೂ ಏನಾಯ್ತು? 10. ತಗೊಳ್ಳೋದು ಅನ್ನೋದೇನಿದೆ ಅದು ಎಕ್ಸ್ಪೆರಿಮೆಂಟ್. N ವ್ಯಾಲ್ಯೂ 10. Okay, now you calculate Q because formula contains component Q. So how to calculate Q? Q equals P plus Q is equal to 1. Right? Q equals 1 minus P. Q na aage idkoli, P na aa kade kalisi. 1 minus P aitalva. So Q equals 1 minus P is given, right? What is the P value? 0.1. Now Q equals 0.9 alva. Right? ನನಗೆ 3 ಡೇಟಾ ಸಿಕ್ತು ಅಲ್ವಾ ಸ್ಟೂಡೆಂಟ್ಸ್? ಮೊದಲನೇದೇನು? P value is 0.1. ಅದು ಅವನೇ ಕೊಟ್ಟಿದ್ದಾನೆ. 10 ಲೈನ್ಸ್ ಚೂಸ್ ಮಾಡ್ತಾ ಇದ್ದೀನಿ, ಅದನ್ನು ಅವನೇ ಕೊಟ್ಟಿದ್ದಾನೆ. Q ವ್ಯಾಲ್ಯೂ ಕೊಟ್ಟಿಲ್ಲ ಅವನು, ನೀವು ಕ್ಯಾಲ್ಕುಲೇಟ್ ಮಾಡಬೇಕು. P plus Q is equal to 1 ಅಂತ ಬರ್ಕೊಳ್ಳಿ. Q equals 1 minus P ಆಗುತ್ತೆ. Q equals 1 minus 0.1. Q is equal to 1 ರಲ್ಲಿ 0.1 ಅನ್ನ ಕಳೆದು ಎಷ್ಟು ಬರುತ್ತೆ? 0.9 ಅಲ್ವಾ? ನೆನಪಿಟ್ಕೋತೀರಾ ಇದನ್ನ? ನಾನು ರಬ್ ಮಾಡ್ತೀನಿ ಇವಾಗ, ನೀವು ನೆನಪಿಟ್ಕೊಳ್ಳಿ. P value is 0.1, N value 10, Q value is 0.9. ಇಷ್ಟು ನೆನಪಿಟ್ಕೊಳ್ಳಿ. ಓಕೆ, ಮರಿಬೇಡಿ ಇದನ್ನ, ನೀವು ಬರ್ಕೊಂಡ್ರೆ ಕರೆಕ್ಟ್ ಆಗಿ ಬರ್ಕೊಳ್ಳಿ. ಐ ವಿಲ್ ರಬ್ ಇಟ್ ನೌ. ಈಗ ಪ್ರಾಬ್ಲಮ್ ಶುರು ಮಾಡೋಣ. ಓಕೆ, ನಾವು ಫಸ್ಟ್ ನಾವು ಓದಿ. ಮೊದಲನೇ ಪ್ರಾಬ್ಲಮ್ ಏನಿದೆ? ಮೊದಲನೇ ಪ್ರಶ್ನೆ, ರೈಟ್? ಮೊದಲನೇ ಪ್ರಶ್ನೆ ಏನಿದೆ? ನೋ ಲೈನ್ ಇಸ್ ಬಿಸಿ ಅಂತಿದೆ ಅಲ್ವಾ? ಮೊದಲನೇ ಪ್ರಶ್ನೆ ನೋಡಿ, ನೋ ಲೈನ್ ಇಸ್ ಬಿಸಿ. ಮೊದಲನೇ ಪ್ರಶ್ನೆ ಅಲ್ವಾ? ನೋ ಲೈನ್ ಇಸ್ ಬಿಸಿ. ಯಾವ ಲೈನು ಬಿಸಿ ಇಲ್ಲಪ್ಪ. ಯಾವ ಲೈನು ಬಿಸಿ ಇಲ್ಲಿರುವಂತಹ ಪ್ರೊಬಾಬಿಲಿಟಿ ಏನು ಅಂತ? ರೈಟ್, ಯಾವ ಲೈನ್ಗಳು ಬಿಸಿ ಇಲ್ಲದೆ ಇರುವಂತಹ ಪ್ರೊಬಾಬಿಲಿಟಿ ಏನು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ನೀವು. ಓಕೆ, ಈಗ ಬರೀಬೋದಾ ನೋಡಿ? ಪ್ರೊಬಾಬಿಲಿಟಿ ಯಾವುದು? because P of no lines are busy, so x equals to 0 alva. No lines are busy. ಯಾವ ಲೈನು ಬಿಸಿ ಇಲ್ಲ ಅಂದ್ರೆ x ವ್ಯಾಲ್ಯೂ ಏನಾಗುತ್ತೆ? 0 alva. Probability of x equals to 0. Now one thing I would like to tell you before I start the problem, you people will not mention the formula, right? You do in the calculator or in the table must mention the formula. ನೀವು ಟೇಬಲ್ ಅಲ್ಲರೂ ಮಾಡಿ, ಡೈರೆಕ್ಟ್ ಕ್ಯಾಲ್ಕುಲೇಷನ್ ಅಲ್ಲರೂ ಮಾಡಿ, ಫಾರ್ಮುಲಾ ಹಾಕಲು ಮರಿಬೇಡಿ.
ಫಾರ್ಮುಲಾ ಹಾಕದ್ ಮರ್ತ್ರಿ ಅಂದ್ರೆ ನಿಮಗೆ ಮಾರ್ಕ್ಸ್ ಕಟ್ ಆಯ್ತು ಅಂತಾನೆ ಅರ್ಥ. ನೀವು ಹೇಗಾದ್ರು ಮಾಡಿ, ನೀವು ಸ್ಟಾಟಿಸ್ಟಿಕಲ್ ಟೇಬಲ್ ಯೂಸ್ ಮಾಡಿ ಅಥವಾ ಡೈರೆಕ್ಟ್ ಮ್ಯಾನ್ಯುಯಲ್ ಮಾಡಿ, ಫಾರ್ಮುಲಾ ಮಾತ್ರ ಹಾಕದ್ ಮರಿಬೇಡಿ. ಫಾರ್ಮುಲಾ ಹಾಕೋಣ ಫಸ್ಟ್. ಓಕೆ, ನಾವು ಅಕಾರ್ಡಿಂಗ್ ಟು ಫಾರ್ಮುಲಾ, according to binomial distribution formula, according to binomial distribution formula, what is the formula? NCX P of x equals, ಇದನ್ನ ಮರಿಬೇಡಿ, P of x equals NCX P to the power x Q to the power is the formula alva. Next, ಈಗ ಮೊದಲನೇ ಕ್ವೆಶ್ಚನ್ ಬನ್ನಿ. ನೋ ಲೈನ್ಸ್ ಆರ್ ಬಿಸಿ. ನೋ ಲೈನ್ಸ್ ಆರ್ ಬಿಸಿ ಅಂದ್ರೆ probability of x equals to 0 alva. No lines are busy, so x value is equals to, replace x by 0. ಎಲ್ಲೆಲ್ಲಿ x ಇರುತ್ತೋ ಅಲ್ಲಿ 0 ಹಾಕಿ ಅಷ್ಟೇ ಅಲ್ವಾ. ಮಾಡ್ತಾ ಹೋಗೋಣ ನೋಡಿ. x equals to 0 equals correct ನೋಡಿ. What is n value? n value 10 ಅಲ್ವಾ, ನೀವೇ ಬರ್ಕೊಂಡಿದ್ದೀರಾ ನೋಡಿ. 10, n value is 10. c no bari x value ಏನು? x value 0 ಅಲ್ವಾ, so 10c 0. p to the power x, p value ಎಷ್ಟು ಬಂದಿದೆ ನೋಡಿ. p value is 0.1 ಅಲ್ವಾ, so 0.1 to the power x value ಎಷ್ಟು? 0 ಅಲ್ವಾ. q to the power n minus x, q value ಏನು? 0.9. q value is 0.9, ನೀವೇ ಬರ್ಕೊಂಡಿದ್ದೀರಾ ನೋಡಿ. n minus x, n ಅಂದ್ರೆ ಎಷ್ಟು? 10 minus x ಅಂದ್ರೆ ಏನಪ್ಪ? 0 ನೋಡಿ. No lines are busy. ಸ್ಟೂಡೆಂಟ್ಸ್, ಇದನ್ನು ಸಿಂಪ್ಲಿಫೈ ಮಾಡಿ, ನಿಮಗೆ ಆನ್ಸರ್ ಬಂತು. ಸಿಂಪ್ಲಿಫೈ ಮಾಡ್ತೀರಾ? ಟ್ರೈ ಮಾಡ್ತೀನಿ, ನಾನು ಮಾಡ್ತೀನಿ, ನೀವು ಟ್ರೈ ಮಾಡಿ. ನೋ ಲೈನ್ಸ್ ಆರ್ ಬಿಸಿ ಅಂತ ಹೇಳ್ತಾನೆ. ಮೊದಲನೇ ಪ್ರಶ್ನೆ ನಾನು ಮಾಡ್ತಿರೋದು, ಅಲ್ಲಿ x ವ್ಯಾಲ್ಯೂ ಇರುತ್ತೆ. ಓಕೆ, ನೀವೇನ್ ಮಾಡಿ, ಈಗ ಕ್ಯಾಲ್ಕುಲೇಟರ್ ಮಾಡೋಣ. ಓಕೆ, ಕ್ಯಾಲ್ಕುಲೇಟರ್ ಆದ್ರೂ ಮಾಡಬಹುದು ಅಥವಾ ಮ್ಯಾನ್ಯುಯಲ್ ಆದ್ರೂ ಮಾಡಬಹುದು. ನೋಡಿ ಕರೆಕ್ಟ್ ಆಗಿ ಗಮನಿಸಿ. 10c0 ಕೆಳಗಡೆ 0 ಬಂತು ಅಂದ್ರೆ ಅದ್ರ ಅರ್ಥ 1 ಅಂತ. ಇಲ್ಲಿ 0 ಬಂತು ಅಂದ್ರೆ nc0, ಇಲ್ಲಿ ಕೆಳಗಡೆ 0 ಬಂತು ಅಂದ್ರೆ ನೀವು 1 ಅಂತ ಬರ್ಬಿಡಿ, ಮೇಲೆ ಎಷ್ಟಾದ್ರೂ ಇರ್ಲಿ. ಸೊ ದಿಸ್ ಇಸ್ 1 ಇಂಟು ಎನಿಥಿಂಗ್ ಟು ದಿ ಪವರ್ 0 ಅಂದ್ರೆ 1 ಅಲ್ವಾ. ಯಾವುದೇ ಒಂದು ನಂಬರ್ ತಲೆ ಮೇಲೆ 0 ಇತ್ತು ಅಂದ್ರೆ 1 ಅದು. ಸೊ ದಿಸ್ ಇಸ್ 1. Anything to the power 0 is into 0.9 to the power 10. 10 minus 0 is, okay. Now 0.9 to the power 10. ಎಷ್ಟು ಬರುತ್ತೆ ನೋಡೋಣ. 0.9 to the power 10 ನೀವು ಮಾಡ್ತೀರಾ? ಮಾಡಿ ಕಳಿಸಿ ನೋಡೋಣ. 0.9 to the power 10 ಅಂದ್ರೆ I need all should send the answer. ಕಳಿಸಿ ನೋಡೋಣ ಕ್ವಿಕ್ ಆಗಿ. 0.9 to the power 10. ಓಕೆ, ಕ್ಯಾಲ್ಕುಲೇಟರ್ ಕಾಣ್ತಿದ್ಯಾ? ಫೈನ್. ನಾವು ಕ್ಯಾಲ್ಕುಲೇಟರ್ ಕಾಣ್ತಿದೆಯಲ್ಲ? ಫೈನ್. ನೋಡಿ ಫಸ್ಟ್ ಏನ್ ಮಾಡೋಣ, ಪ್ಯಾರಾಂಥಿಸಿಸ್ ಹಾಕೋಣ. ಪ್ಯಾರಾಂಥಿಸಿಸ್ ಕಾಣ್ತಿದ್ಯಾ? ಓಕೆ, ಪ್ಯಾರಾಂಥಿಸಿಸ್ ಕಾಣ್ತಿದಲ್ಲ. ನೆಕ್ಸ್ಟ್ 0.9 ಪ್ಯಾರಾಂಥಿಸಿಸ್ ಕ್ಲೋಸ್ ಮಾಡಿ. 0.9 ಟು ದಿ ಪವರ್ ಎಷ್ಟು? 10 ಅಲ್ವಾ. ಪವರ್ ಅಂದ್ರೆ ಯಾವ ಬಟನ್ ನೋಡಿ, ಇಲ್ಲಿದೆ ನೋಡಿ, ಪವರ್ ಬಟನ್ ಕಾಣ್ತಿದ್ಯಾ? ನೋಡಿ ಪವರ್ ಬಟನ್ 0.9 ನೋಡಿ, ದಿಸ್ ಇಸ್ ದ ಪವರ್ ಬಟನ್. ಪವರ್ 10, 0.9 to the power 10 ಎಷ್ಟು ಬರುತ್ತೆ ನೋಡಿ? 0.3489 ಅಲ್ವಾ? 0.3489.
0.3489 is an answer. 0.3489 is an answer. Okay, shall I check? Okay, fine. Bhumika got the answer. Chandan, Leela. Yes, sir. Leela, Elvo. Leela. Yes, sir. Mallikarjun got the answer. Mallikarjuna. Madhura, Mandara, sorry, Mandara. Yes, sir. Meghana. Yes, sir. Okay, Sangeeta, Pratiksha. Yes, sir. Pratiksha got the answer. Yes, sir. Sushma. Yes, sir. Very good. Vaibhavi, Vikas. Yes, sir. Vaibhavi, Vikas. Yes, sir. Fine. Spurti. Yes, sir. Okay. Fine. We'll go for next part now. Yes, sir. Okay. ನಾನು ಸ್ವಲ್ಪ ಜಾಸ್ತಿ ತೋರಿಸ್ತಾ ಹೋಗ್ತೀನಿ ಇವತ್ತು. ನಿಮ್ದು ಮೊಬೈಲ್ ಡೇಟಾ ಎಷ್ಟಿದೆ ನಂಗೆ ಗೊತ್ತಿಲ್ಲ, ಸ್ಟಿಲ್ ಮ್ಯಾನೇಜ್ ಮಾಡ್ತೀರಾ ಅಂತ ಅನ್ಕೋತೀನಿ. Now we'll go for next problem. Now same problem, second one. And observe ಮಾಡಿ, ಇಲ್ಲಿ ಟೇಬಲ್ ವ್ಯಾಲ್ಯೂ ನೋಡಕ್ ಹೋಗ್ಬೇಡಿ. ಎಕ್ಸ್ ವ್ಯಾಲ್ಯೂ ಡೈರೆಕ್ಟ್ ಆಗಿ ಕೊಟ್ಟಾಗ ಟೇಬಲ್ ವ್ಯಾಲ್ಯೂ ನೋಡಕ್ ಸುಮ್ಮನೆ ಕಷ್ಟ ಆಗುತ್ತೆ. ಎಕ್ಸ್ ಈಕ್ವಲ್ಸ್ ಟು 0 ಅಂತ ಕೊಟ್ರೆ ಡೈರೆಕ್ಟ್ ಆಗಿದ್ರೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಟೇಬಲ್ ವ್ಯಾಲ್ಯೂ ಏನು ನೋಡಕ್ ಹೋಗ್ಬೇಡಿ. ಟೇಬಲ್ ವ್ಯಾಲ್ಯೂ ಯಾವ್ದಕ್ ನೋಡಿ ಅಂದ್ರೆ ಅಟ್ಲೀಸ್ಟ್ 2, ಅಟ್ಮೋಸ್ಟ್ 2, ಬಿಟ್ವೀನ್ 2 to 3 ಆ ತರ ಇದ್ದಾಗ ಟೇಬಲ್ ವ್ಯಾಲ್ಯೂ ನೋಡಿ. Okay, one problem can be calculated in two ways. One is direct way, second one is table calculation. ಒಂದು ಕ್ಯಾಲ್ಕುಲೇಟರ್ ಮಾಡಬಹುದು ಅಥವಾ ಟೇಬಲ್ ವ್ಯಾಲ್ಯೂ ನೋಡ್ಕೊಂಡು ಮಾಡಬಹುದು. Fine. Now we'll go for now second one. Once again I am repeating, ಇದಕ್ಕೆ ಟೇಬಲ್ ವ್ಯಾಲ್ಯೂ ನೋಡಬೇಡಿ, ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ವ್ಯಾಲ್ಯೂ ಡೈರೆಕ್ಟ್ ಆಗಿ ಕೊಟ್ಟಾಗ ಮಾತ್ರ. ಓಕೆ, ಇನ್ನು ಕೆಲವರಿಗೆ ಇಲ್ಲಿ ಕನ್ಫ್ಯೂಷನ್ ಇರ್ಬೋದು ನೋಡಿ. 10C0 ನ ಕ್ಯಾಲ್ಕುಲೇಟ್ ಮಾಡ್ತಾ ಕೂರ್ಬೇಡಿ. ಇಲ್ಲಿ 0 ಇತ್ತು ಅಂದ್ರೆ ಡೈರೆಕ್ಟ್ ಆಗಿ 1 ಬರೀರಿ. NC0 value is always 1. Anything to the power 0 is, ಯಾವುದೇ ಒಂದು ನಂಬರ್ ಮೇಲೆ ತಲೆ ಮೇಲೆ 0 ಇತ್ತು, ಯಾವ ನಂಬರ್ ಆದ್ರೂ ಇರಲಿ, ಅದು 1 ಆಗುತ್ತೆ. Fine. Now same problem, second one. What is second problem? ಎರಡನೇ ಪ್ರಶ್ನೆ ಏನಿದೆ ನೋಡಿ. All lines are busy. ಕ್ವಶ್ಚನ್ ಓದಿ ನಿಮಗೆ ಗೊತ್ತಾಗುತ್ತೆ. All lines are busy. ಎಲ್ಲ ಲೈನ್ಸ್ ಬಿಸಿ ಇದೆಯಪ್ಪ, ಹೆಂಗ್ ಮಾಡೋದು? ಎಲ್ಲ ಲೈನ್ಸ್ ಅಂದ್ರೆ ಏನರ್ಥ? ಎಷ್ಟು ಲೈನ್ಸ್ ಇದೆ? ನೀವು ಎಷ್ಟು ಲೈನ್ಸ್ ತಗೊಳ್ತಾ ಇದ್ದೀರಾ? You are choosing 10 lines, correct? That's what x value is 10 here. All lines ಅಂದ್ರೆ ಅರ್ಥ ಏನು? 10 ಅಂತ. ಯಾಕೆ ಹೇಳಿ? ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, all 10 lines are chosen ಅಂತ. ಹಾಗಾಗಿ x ವ್ಯಾಲ್ಯೂ 10 ಆಗುತ್ತೆ ಇಲ್ಲಿ. ಎಲ್ಲಾ ಲೈನ್ಸ್ ಅಂದ್ರೆ ಅರ್ಥ ಏನು? 10 ಅಲ್ವಾ? ಅವ್ನು 10 ತಾನೇ ಚೂಸ್ ಮಾಡ್ತಾ ಇರೋದು. So all lines are busy, nothing but probability of x equals to 10. Right? Alva students ನೋಡಿ, right? 10 lines are chosen randomly ಅಂತ ಇದೆ ನೋಡಿ ಪ್ರಾಬ್ಲಮ್ ಅಲ್ಲಿ. So therefore all lines nothing but x value 10. ಅವನೇ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ. ಓಕೆ, ನೀವು ಮಾಡ್ತಾ ಇದ್ದೀವಿ ನೋಡೋಣ. x equals to 10 ಅಂದ್ರೆ ನಾವು ಅಕಾರ್ಡಿಂಗ್ ಟು ಫಾರ್ಮುಲಾ ಮರಿಬೇಡಿ. ಅಕಾರ್ಡಿಂಗ್ ಟು ಫಾರ್ಮುಲಾ NCX P of x equals NCX P to the power x 2 to the power n minus x. Okay, now what is x value? 10 alva. Substitute ಮಾಡಿ. Probability of x equals to 10 equals n value ಎಷ್ಟು ಇದೆಯಪ್ಪ? 10 ಅಲ್ವಾ?
n ವ್ಯಾಲ್ಯೂನು 10 ಸಿ x ವ್ಯಾಲ್ಯೂನು 10 ಎಲ್ಲಾ ಲೈನ್ಸ್ ಚೂಸ್ ಮಾಡ್ತಿದ್ದೀರಾ 10 ಲೈನ್ಸ್ ತಗೊಂಡಿದ್ದೀರಾ 10 ಲೈನ್ ಚೂಸ್ ಮಾಡ್ತಾ ಇದ್ದೀರಾ okay so n value 10 x value is also 10 what is p value 0.1 to the power x value is 10 q value is how much 0.9 to the power n minus x what is n value 10 minus x value ಎಷ್ಟು x value 10 okay now 10c 10 is nothing but 1 ncn ncn ಇಲ್ಲೂ ಸೇಮ್ ಇದ್ದು ಇಲ್ಲೂ ಸೇಮ್ ಇದ್ರೆ 1 1 into so this value is 1 okay 1 into 0.1 to the power 10 0.9 to the power 10 minus 10 ಅಂದ್ರೆ ಎಷ್ಟು 0 ಅಲ್ವಾ okay now 1 into 0.1 to the power 10 into 0.9 to the power 0 anything to the power 0 is what 1 ಅಲ್ವಾ ಯಾವುದೇ ನಂಬರ್ ತಲೆ ಮೇಲೆ 0 ಇತ್ತು ಅಂದ್ರೆ ಅದು 1 so it is 1 so now you calculate 0.1 to the power 10 value find out 0.1 to the power 10 value calculate ಮಾಡ್ತೀರಾ ಬೋರ್ಡ್ ಕಾಣ್ತಾ ಇಲ್ಲ ಅಂತ ಅನ್ಕೋತೀನಿ I'll show you 0.1 to the power 10 value calculate ಮಾಡಿ ಹೇಳ್ತೀರಾ 0.1 ನ 10 ಟೈಮ್ಸ್ ಅಂದ್ರೆ ಇದು ಹೆಚ್ಚು ಕಡಿಮೆ ಆಲ್ಮೋಸ್ಟ್ 0 ಬರುತ್ತೆ ನೋಡಿ ಅದು ಎಷ್ಟು ಬರುತ್ತೆ ನೋಡಿ ಆಲ್ಮೋಸ್ಟ್ 0 0 ಅದು ನೀವು ಬರೆಯೋದೇ ಬೇಡ 0.0000 ಅಂದ್ರೆ 0 ನೇ ಡೈರೆಕ್ಟ್ 0 ಬರ್ಕೋತೀರಾ ಕ್ಯಾಲ್ಕುಲೇಟರ್ ಮಾಡಿ ನೋಡಿ 0.1 to the power 10 value is 0 okay students got the answer try ಮಾಡಿ please put it in the chat box how many of you got the answer ನನ್ನ ಜೊತೆನೆ ಮಾಡ್ತಾ ಬನ್ನಿ ಈಸಿ ಆಗ್ತಾ ಹೋಗುತ್ತೆ ಇಲ್ಲ ಅಂದ್ರೆ ಇದೇನ್ ಗೊತ್ತಾ ಪ್ರಾಕ್ಟೀಸ್ ಪ್ರಾಬ್ಲಮ್ ತರ ನೀವು ಮತ್ತೆ ಇನ್ನೆಲ್ಲ ಓದಕ್ಕೆ ಹೋಗ್ಬಾರ್ದು ಒಂದ್ಸರಿ ಓದಿ ನೆನ್ಪಿಟ್ಕೊಂಡ್ಬಿಡ್ಬೇಕು ಓಕೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ಎಷ್ಟು ಜನಕ್ಕೆ ಆನ್ಸರ್ ಸಿಗ್ತದೆ ಅಟ್ಲೀಸ್ಟ್ ಹ್ಯಾಂಡ್ ರೈಸ್ ಮಾಡಿ how many of you got the answer very good ಸುಮ್ಮನೆ ಕೈ ಎತ್ತಬೇಡಿ ಬಂದಿದ್ರೆ ಕರೆಯಿಸಿ very good okay fine so I'm very happy because you people are doing the problems what about remaining Shaswini Madhura got the answer Yes, sir. Madhura ಎರಡು ಐಡಿ ಇದೆ ಎದುರು SM ಅಂತ ಹೇಳಿ Madhura ಅದು ಲೆಫ್ಟ್ ಆಗಿ ಜಾಯಿನ್ ಆಗಿದೆ ಸರ್ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ Dhanushri got the answer Jeevan are you there Yes, sir. Jeevan Yes, sir. Jeevan ಅರ್ಥ ಆಗ್ತಿದೆಯಾ ಹಾ ಸರ್ ಅರ್ಥ ಆಗ್ತಿದೆಯಾ ಹಾ ಸರ್ ಪೂಜಾ ಏನು ಪೂಜಾ ಸಿಕ್ಕಿ Yes, sir. ಪೂಜಾ ಸಿಕ್ಕಿ Yes, sir. Swati got the answer Yes, sir. fine now I will take the next same problem third question okay ನಾನು ಇದೊಂದು ಪ್ರಾಬ್ಲಮ್ ಮಾಡ್ತೀನಿ okay next problem ನೀವೇ ಮಾಡಿ okay please be with me at least 5 to 10 minutes fine Shalendra final answer is 0
0.00 means 0. Now, third question. This is very important. Third question. The third question is, at least one line is busy. ನೀವೇ ಮಾಡಬಹುದು. ನಾನು ಆಲ್ರೆಡಿ ಹಿಂಟ್ ಕೊಟ್ಟಿದ್ದೀನಿ. at least ಬಂದಾಗ ಏನು ಮಾಡಬೇಕು ಅಂತ. at least one line is busy. At least one line is busy. How to write at least one line is busy? This is the way. ಏನ್ ಬರೀಬಹುದು ನೋಡಿ. at least one line ಅಂದ್ರೆ ಅರ್ಥ ಏನು? ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಅಲ್ವಾ? one or more than one. So x is greater than or equal to 1. At least one. This is the way to write. ಮರಿಬೇಡಿ. ಒಂದು ಪ್ರಾಬ್ಲಮ್ ಅನ್ನು ನೆನಪಿಟ್ಕೊಂಡ್ರೆ ಅಷ್ಟು ಪ್ರಾಬ್ಲಮ್ ನೀವು ಮರಿಬಾರ್ದಲ್ಲ. Right? At least one line. So more than, greater than or equal to. Put equal here. Just ನೋಡಿದ್ದೀನಿ ನಾನು equal ಹಾಕದೇ ಇಲ್ಲ. Greater than or equal to 1. Greater than ಬಂತು ಅಂದ ತಕ್ಷಣ one minus probability of greater than ಇದ್ರೆ less than ಆಗುತ್ತೆ. x is less than. equal ಇದ್ರೆ equal ಹಾಕಬಾರ್ದು. equal ಇದ್ರೆ equal ಹಾಕಬಾರ್ದು. less than 1. ಸಿಂಪಲ್. ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇಲ್ಲಿ ಇತ್ತು ಅಂದ್ರೆ ಇಲ್ಲಿ ಲೆಸ್ ದನ್ ಬರುತ್ತೆ. ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇಲ್ಲಿ ಇತ್ತು ಅಂದ್ರೆ ಇಲ್ಲಿ 1 ಮೈನಸ್ ಬರುತ್ತೆ. Now 1 minus less than 1 means what? P of 0. P of 1 ಬರಿಲ್ಲ. P of 1 ಬರಿಬೇಕಾ? ಇಲ್ಲ. ತಪ್ಪು ಮಾಡ್ತೀರ ಇಲ್ಲೇನೆ. ಲೆಸ್ ದನ್ 1 ಅಂದ್ರೆ 0 ನೇ ಲಾಸ್ಟ್ ಅಲ್ವಾ? 1 ತಗೋಬಾರ್ದು. ಈಕ್ವಲ್ ಇಲ್ಲ ಇಲ್ಲಿ. So you stop at P of 0. Don't take P of 1 because equal is not there here. Okay? ಈಗ ಮಾಡೋಣ. So ನಾನು ಈಗ ಏನು ಮಾಡ್ತಾ ಇದ್ದೀನಿ? ಡೈರೆಕ್ಟ್ ಕ್ಯಾಲ್ಕುಲೇಷನ್. ನೋ ಟೇಬಲ್ ವ್ಯಾಲ್ಯೂ. ಟೇಬಲ್ ವ್ಯಾಲ್ಯೂ ಆಮೇಲೆ ತೋರಿಸ್ತೀನಿ ನಾನು. ಈಗ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ. ಕ್ಯಾಲ್ಕುಲೇಟರ್ ಮಾಡುವಂಥದ್ದು. ಓಕೆ? So 1 minus ಆಗಿ ಬರ್ಕೊಳ್ಳಿ. 1 minus P of 0 ಅಂದ್ರೆ ನೋಡಿ x ಅಲ್ಲಿ ಏನು 0 ಅಂತ ಅರ್ಥ. ಅಲ್ಲಿಗೆ ಫಾರ್ಮುಲಾದಲ್ಲಿ ಏನು ಮಾಡಿ x ಗೆ 0 ಸಬ್ಸ್ಟಿಟ್ಯೂಟ್ ಮಾಡಿ. n ಗೊತ್ತಿದೆ, n ವ್ಯಾಲ್ಯೂ 10, p ಗೊತ್ತಿದೆ 0.1, q ಗೊತ್ತಿದೆ 0.9, x ವ್ಯಾಲ್ಯೂ ಏನು ಮಾಡಿ 0 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಿಸ್ ಇಸ್ x ವ್ಯಾಲ್ಯೂ. ಬರ್ಕೊಳ್ಳಿ ಇಲ್ಲಿ x ವ್ಯಾಲ್ಯೂ 0. ಈಗ ಏನ್ ಮಾಡೋಣ? ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಫಾರ್ಮುಲಾ ನಾನು ಬರೆಯಲ್ಲ. ರೈಟ್, ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. NCX. n ಅಂದ್ರೆ ಎಷ್ಟಪ್ಪ? 10. x ಅಂದ್ರೆ ಏನು? 0. NCX p to the power x. p ಅಂದ್ರೆ ಏನು? 0.1 ಅಲ್ವಾ? p to the power x. x ಅಂದ್ರೆ ಏನು? 0. p to the power x. q to the power. q ಅಂದ್ರೆ ಏನು? 0.9. q to the power n minus x. n ಅಂದ್ರೆ ಏನು? 10 minus x ಅಂದ್ರೆ ಏನಪ್ಪ? 0 ನೋಡಿ. ಸಿಂಪಲ್. ರೈಟ್, ಗೊತ್ತಾಗಿಲ್ಲ ಅಂದ್ರೆ ಕೇಳಿ. NCX n ವ್ಯಾಲ್ಯೂ 10. CX x ವ್ಯಾಲ್ಯೂ ಏನು? 0. p to the power x. q to the power n minus x. ಏನು ಮಾಡ್ತೀರಾ ಈಗ? ಓಕೆ, 1 ಮೈನಸ್ ಕೆಳಗಡೆ 0 ಬಂತು ಅಂದ್ರೆ ಡೈರೆಕ್ಟ್ ಆಗಿ ಕಣ್ಣು ಮುಚ್ಕೊಂಡು ಏನು ಬರೀಬಹುದು? NC0 is 1. ಕೆಳಗಡೆ 0 ಇತ್ತು ಅಂದ್ರೆ 1 into anything to the power 0 is right 1. Anything to the power 0 is 1 into 0.9 to the power
Now 1 minus 0.9 to the power 10. 1 minus 0.9 to the power 10. ಮಾಡ್ತೀರಾ ನೀವೇ ಎಷ್ಟು ಬರ್ತಾ ಇರ್ತೀರಾ ಫಸ್ಟ್ ಏನ್ ಮಾಡಿ 0.9 to the power 10 ಕ್ಯಾಲ್ಕುಲೇಟ್ ಮಾಡಿ ಬಂದಿರೋ ಆನ್ಸರ್ ಇಂದ 1 ಸಬ್ಟ್ರಾಕ್ಟ್ ಮಾಡಿ ಓಕೆ ಎಷ್ಟು ಬರುತ್ತೆ ನೋಡೋಣ ಓಕೆ 1 minus 0.9 to the power 10 ಅದು ಎಷ್ಟು ಬರುತ್ತೆ ನೋಡೋಣ ರೈಟ್ 0.9 to the power 10. .34 ಬರುತ್ತೆ ನೋಡಿ 0.9 to the power 10 ಅಂದ್ರೆ 0.3486 1 minus 0.3486 ಆಗುತ್ತೆ 0.9 to the power 10 value is 0.3486 final value is 1 minus 0.3486 0.6514 is an answer 0.65 or 0.66 0.65 is an answer .65 is an answer. Okay. Now, same problem. Shall we do it in table using statistical table? Marana. Okay. Statistical table ready then ankothini. Same problem. Do it for statistical table. Ishte answer barbeku. 0.65 barbeku. Okay. Nodana. Table open ಮಾಡ್ಕೊಳ್ಳಿ ಟೇಬಲ್ ಓಪನ್ ಮಾಡಿ Now I will write it. Final answer is 0.5. Table calculation ನಾನು ಆಮೇಲೆ ಮಾಡ್ತೀನಿ ಲಾಸ್ಟ್ ಒಂದು ಪ್ರಾಬ್ಲಮ್ ಮಾಡ್ಬಿಡ್ತೀನಿ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಫಸ್ಟ್ ಮುಗಿಸೋಣ ಆಮೇಲೆ ಟೇಬಲ್ ವ್ಯಾಲ್ಯೂ ಬರೋಣ ಓಕೆ ಲಾಸ್ಟ್ ಪ್ರಾಬ್ಲಮ್ ಏನಿದೆ ನೋಡಿ ಲಾಸ್ಟ್ ಒನ್ at most 2 lines are busy. At most 2 lines are busy. At most 2 lines are busy. I am handling last one. Okay. After finishing this one, we will go for table value. Okay. Now, at most 2 lines are busy. How to write? P of x is at most 2 lines are busy. X is less than or equal to 2. At most ಅಂದ್ರೆ ಎರಡು ತನಕ ತಗೋಬೇಕು ನೀವು ಎರಡನ್ನು ಸೇರಿಸಿ ಎರಡರ ಮೇಲೆ ತಗೋಬಾರ್ದು ಅಂತ ಓಕೆ ಕರೆಕ್ಟ್ ಆಗಿ ಗಮನಿಸಿ ಲೆಸ್ ದೆನ್ ಆರ್ ಈಕ್ವಲ್ ಟು ಬರಬೇಕು at most ಅಂದ್ರೆ now how to write less than 2 ಅಂದ್ರೆ ಏನಂತಪ್ಪ 0 1 2 ಅಲ್ವಾ 2 ಸೇರಿಸಬೇಕು ಸೊ ನಾವು 1 ಮೈನಸ್ ಬರಬೇಡಿ ಮತ್ತೆ ಹೇಳ್ತಾ ಇದ್ದೀನಿ ಲೆಸ್ ದೆನ್ ಇದ್ದಾಗ 1 ಮೈನಸ್ ಬರೋದಿಲ್ಲ ಗ್ರೇಟರ್ ದೆನ್ ಇದ್ದಾಗ ಮಾತ್ರ 1 ಮೈನಸ್ ಬರುತ್ತೆ ಸೊ this can be written as p of 0 plus p of 1 plus p of 2 right 2 ನು ಸೇರಿಸಬೇಕಲ್ವಾ ಇಲ್ಲಿ ನೋಡಿ less than or equal to 2 ಇದೆ so 0 1 2 ಈಗ ಏನು ಮಾಡಿ ಇದಕ್ಕೆ ಫಾರ್ಮುಲಾ ಹಾಕಿ x ವ್ಯಾಲ್ಯೂ ಏನಿದೆ 0 ಹಾಕೊಳ್ಳಿ ಇದಕ್ಕೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಎರಡು ಫಾರ್ಮುಲಾ ಆಯ್ತು ಇದಕ್ಕೂ ಫಾರ್ಮುಲಾ ಹಾಕಿ x ವ್ಯಾಲ್ಯೂ ಏನು ಹಾಕಿ 2 ಹಾಕಿ ಮೂರು ಫಾರ್ಮುಲಾನು ಆಡ್ ಮಾಡಿ ಏನು ರಿಸಲ್ಟ್ ಬರುತ್ತೆ ಮಾಡ್ತಾ ಹೋಗೋಣ ಕರೆಕ್ಟ್ ಆಗಿ ನೋಡಿ
ಪಿ ಆಫ್ 0 ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನು 0 ಅಲ್ವಾ. ಎನ್ ಸಿ ಎಕ್ಸ್ ಒಳ್ಳೆದ ಫಾರ್ಮುಲಾ. ಎನ್ ಸಿ ಎಕ್ಸ್ ಎನ್ ಅಂದ್ರೆ ಏನು 10 ಸಿ ಎಕ್ಸ್ ಅಂದ್ರೆ ಏನು 0 10 ಸಿ 0 ಎನ್ ಸಿ ಎಕ್ಸ್ ಪಿ ಟು ದಿ ಪವರ್ ಎಕ್ಸ್ ಪಿ ಅಂದ್ರೆ ಎಷ್ಟು 0.1 ಯೂಸ್ ಮಾಡಿ ನಂತರ ಎನ್ ಸಿ ಎಕ್ಸ್ ಪಿ ಟು ದಿ ಪವರ್ ಎಕ್ಸ್ ಎಕ್ಸ್ ಅಂದ್ರೆ ಏನು 0 ನೋಡಿ ಇದನ್ನ ಮಾಡ್ತಾ ಇದ್ದೀನಿ ನಾನು ಇವಾಗ. ಓಕೆ ಎನ್ ಸಿ ಎಕ್ಸ್ ಎಕ್ಸ್ ವ್ಯಾಲ್ಯೂ 0 ಪಿ ಟು ದಿ ಪವರ್ ಎಕ್ಸ್ ಎಕ್ಸ್ ವ್ಯಾಲ್ಯೂ 0 ಕ್ಯೂ ವ್ಯಾಲ್ಯೂ ಎಷ್ಟಪ್ಪ 0.9 ಕ್ಯೂ ಟು ದಿ ಪವರ್ ಎಕ್ಸ್ ಎಕ್ಸ್ ವ್ಯಾಲ್ಯೂ ಏನು 0 ಒಂದಾಯ್ತಾ ನೋಡಿ ಇದನ್ನ ಬರ್ಕೊಂಡೆ ನಾನು ಇವಾಗ. ಈಗ ಏನ್ ಮಾಡಿ ಇದನ್ನ ಅದೇ ತರ ಬರ್ಕೊಳ್ಳಿ ಇದನ್ನ ಅದೇ ತರ ಬರ್ಕೊಳ್ಳಿ ಮೂರನ್ನು ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ ದಿಸ್ ಒನ್ ಇಸ್ ಓವರ್ ಪ್ಲಸ್ is there here right plus. Now p of 1 ಅಂದ್ರೆ x value 1 here right. So now ಮತ್ತೆ ಫಾರ್ಮುಲಾ ncx 10c x ಅಂದ್ರೆ ಏನು ಇವಾಗ 1 x ಅಂದ್ರೆ 1 ಇವಾಗ. So 10c1 right p to the power x 0.1 to the power 1 p ಅಂದ್ರೆ ಏನು 0.1 x ವ್ಯಾಲ್ಯೂ ಏನು 1 p to the power x q to the power n minus x n ಅಂದ್ರೆ ಎಷ್ಟು 10 n minus x 10 minus 1 here it is 10 minus 0 sorry ncx p to the power x q to the power n minus x 10 minus 0 correct q to the power n. ಇನ್ನೊಂದು ಟ್ರಿಕ್ ಹೇಳ್ತೀನಿ ನೋಡಿ ನಿಮಗೆ ಆರಾಮಾಗಿ ಮಾಡಬಹುದು. ಇಲ್ಲಿ 0 0 ತಗೊಂಡಿದ್ದೀರಲ್ವಾ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರುತ್ತೆ 1 1 ಬರುತ್ತೆ ನೋಡಿ ಕಣ್ಣು ಮುಚ್ಕೊಂಡು ಬರೀಬಹುದಲ್ವಾ. ಇಲ್ಲಿ 0 ಇದೆ x ವ್ಯಾಲ್ಯೂ 0 ತಾನೆ ಇಲ್ಲಿ x ವ್ಯಾಲ್ಯೂ 1 ಇದು ಆಯ್ತಲ್ವಾ. ಇವಾಗ ನೆಕ್ಸ್ಟ್ ಏನು ಮೂರನೇ ತಗೊಳ್ಳಿ p of 2 ಸಾರಿ p of 2. ಈಗ ನೋಡಿ x ವ್ಯಾಲ್ಯೂ ಏನಿದೆ ಇವಾಗ 2 ಫಾರ್ಮುಲಾಗೆ x ಅಂದ್ರೆ 2 ಆಗಿ ಅಷ್ಟೇ ರೈಟ್. ಸೊ 10c2 right 0.1 to the power 2 0.9 to the power 10 minus 2 ಅಲ್ವಾ. ನೋಡಿ x ಜಾಗದಲ್ಲಿ 0 ಹಾಕುವಂತ ಹೋದೆ ಇಲ್ಲಿ x ಜಾಗದಲ್ಲಿ 1 ಹಾಕೋತಾ ಹೋದೆ ಇಲ್ಲಿ x ಜಾಗದಲ್ಲಿ 2 ಹಾಕೋತಾ ಹೋದೆ. p q ಹಾಗೆ ಇದೆ p ಮತ್ತೆ q ಏನು ಚೇಂಜ್ ಆಗಿಲ್ಲ. p ವ್ಯಾಲ್ಯೂ ಎಷ್ಟಿದೆ 0.1 ಇದೆ q ವ್ಯಾಲ್ಯೂ 0.9 ಇದೆ. ಈಗ ಇದನ್ನ ಸಿಂಪ್ಲಿಫೈ ಮಾಡಿ ಇದನ್ನ ಸಿಂಪ್ಲಿಫೈ ಮಾಡಿ ಇದನ್ನ ಸಿಂಪ್ಲಿಫೈ ಮಾಡಿ ಏನ್ ಆನ್ಸರ್ ಬರುತ್ತೆ ನೀವೇ ಟ್ರೈ ಮಾಡಬೇಕು. ಓಕೆ ನಾನು ಫೈನಲ್ ಆನ್ಸರ್ ಬರೀತೀನಿ. ನೀವೇ ಮಾಡ್ತೀರಾ ಟ್ರೈ ಮಾಡಿ. ನಾನು ಕ್ಯಾಲ್ಕುಲೇಟರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕ್ಯಾಲ್ಕುಲೇಟರ್ ನೋಡಿ ಕಾಣ್ತಿದೆ ಕ್ಯಾಲ್ಕುಲೇಟರ್ ಯಾವ್ದಾದ್ರು ಕ್ಯಾಲ್ಕುಲೇಟರ್ ಕಾಣ್ತಿದ್ಯಾ ಕ್ಯಾಲ್ಕುಲೇಟರ್ ಕಾಣ್ತಿದ್ಯಾ ಓಕೆ ನೋಡಿ ಅಬ್ಸರ್ವ್ ಮಾಡಿ ಇದನ್ನೆಲ್ಲ ಮ್ಯಾನ್ಯುಯಲಿ ಮಾಡ್ತಾ ಕೂರ್ಬೇಡಿ. ಕ್ಯಾಲ್ಕುಲೇಟರ್ ಒಂದೇ ಸಲ ಕ್ಯಾಲ್ಕುಲೇಟ್ ಮಾಡಬಹುದು ರೈಟ್. ಅಬ್ಸರ್ವ್ ಮಾಡಿ 10c0 ಇದೆ ಅಲ್ವಾ ಇಲ್ಲಿ 0 ಇದ್ರೆ 1 ದಿಸ್ ವ್ಯಾಲ್ಯೂ ಇಸ್ 1 ಎನಿಥಿಂಗ್ ಟು ದಿ ಪವರ್ 0 ಇಸ್ 1 ಅದೇ ಇದು ಮಾತಾಡೋದಲ್ವಾ 0.9 to the power 10 ಮುಗಿತು. ಇದಕ್ಕೆ ಬನ್ನಿ 10c1 ಅಂದ್ರೆ ಎಷ್ಟು 10 10c1 ಅಂದ್ರೆ 10 right. Next 0.1 to the power 1 ಅಂದ್ರೆ 0.1 0.9 to the power 10 minus 1 ಅಂದ್ರೆ 0.9 to the power 9 okay. ಇದಕ್ಕೆ ಬನ್ನಿ ಸರ್ 10c2 ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಕ್ಯಾಲ್ಕುಲೇಟರ್ ನೋಡೋಣ ರೈಟ್. 10c2 ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ನೋಡಿ ದಿಸ್ ಒನ್ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ
ಅದನ್ನ ಕ್ಯಾಲ್ಕುಲೇಟರ್ ಮಾಡೋದು ಹೇಗೆ ನೋಡೋಣ. LC2 ಅಬ್ಸರ್ವ್ ಮಾಡಿ, ಕಾಣ್ತಿದ್ಯಾ? ಓಕೆ, ಫಸ್ಟ್ ಏನ್ ಮಾಡ್ಕೊಡಿ, 10 ಪ್ರೆಸ್ ಮಾಡಿ. 10C2 ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ, 10 ಪ್ರೆಸ್ ಮಾಡಿ. ನೆಕ್ಸ್ಟ್ ಏನ್ ಮಾಡಿ, ಶಿಫ್ಟ್ ಮೇಲ್ಗಡೆ ಶಿಫ್ಟ್ ಇದೆ ನೋಡಿ, ಶಿಫ್ಟ್ ಪ್ರೆಸ್ ಮಾಡಿ, ಶಿಫ್ಟ್ ಪ್ರೆಸ್ ಮಾಡ್ಕೊಳ್ಳಿ. ರೈಟ್, ನೆಕ್ಸ್ಟ್ ಇಲ್ಲಿ NCR ಅಂತಿದೆ ನೋಡಿ, ಡಿವಿಷನ್ ಬಟನ್ ಇದೆಯಲ್ಲ, ಅದ್ರ ಮೇಲ್ಗಡೆ ನೋಡಿ NCR ಅಂತಿದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ 10C ಬಂತಲ್ವಾ? ಯಾರಿಗೆ ಗೊತ್ತಾಗಿಲ್ಲ ಕೇಳ್ಕೊಳ್ಳಿ, ಒಂದೊಂದು ಕ್ಯಾಲ್ಕುಲೇಟರ್ ಒಂದೊಂದು ತರ ಇರುತ್ತೆ ನೋಡಿ. NCR ಅಂತ ಇರುತ್ತೆ ಬಟನ್ ಕೆಳಗಡೆ, ಶಿಫ್ಟ್ ಒತ್ಕೋಬೇಕು. ಫಸ್ಟ್ 10 ಒತ್ಕೊಳ್ಳಿ, ಆಮೇಲೆ ಶಿಫ್ಟ್ NCR ಒತ್ತಿ, ಸಿ ಬರುತ್ತೆ. ನೆಕ್ಸ್ಟ್ 2 ಅಲ್ವಾ, 10C2 ನೋಡಿ, 10C2 ಈಕ್ವಲ್ಸ್ ಟು 45 ಬರುತ್ತೆ. ಗೊತ್ತಾಗಿದ್ಯಾ ಕಾಂಬಿನೇಷನ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ? ನೀವು ಮ್ಯಾನ್ಯುಯಲಿ ಮಾಡ್ತಾ ಕೂರ್ಬೇಡಿ. 10C2 ವ್ಯಾಲ್ಯೂ 45 ಬರುತ್ತೆ. ಓಕೆ, ಈ ವ್ಯಾಲ್ಯೂ ನನ್ನ ಕೈದಲ್ಲಿ ನೋಡಿ, ಈ ವ್ಯಾಲ್ಯೂ 45 ಬರುತ್ತೆ. ಈ ವ್ಯಾಲ್ಯೂ ಏನು? 1. ಕೆಳಗಡೆ 0 ಇದೆಯಲ್ಲ, 1. ಇಲ್ಲಿ 1 ಇದ್ರೆ 10. ಈ ಮೂರನ್ನು ಆಡ್ ಮಾಡಿ ರಿಸಲ್ಟ್ ಹೇಳ್ತೀರಾ? ಬೇಗ ಇದನ್ನ ಮುಗಿಸ್ಬಿಡಿ, ನಾಳೆ ನೋಡೋಣ. ಟೇಬಲ್ ವ್ಯಾಲ್ಯೂ ನಾಳೆ ಕ್ಯಾಲ್ಕುಲೇಟ್ ಮಾಡೋಣ. ಫೈನಲ್ ಆನ್ಸರ್ ಹೇಳ್ತೀರಾ? ಎಷ್ಟು ಬರುತ್ತೆ? 0.92 ಅಂತ ಹೇಳ್ತಿದ್ದಾರೆ. ಓಕೆ, 0.9295 is an answer. Probability of X is less than or equal to 2 false. 0.9295 ಬರುತ್ತೆ ನೋಡಿ ಆನ್ಸರ್. 0.9295 is an answer. How many of you got the answer? Please raise your hands. Okay. How many of you got the answer? 0.9295 ಬರಬೇಕು. Please raise your hands, those who got. So please be, do with the problems along with me so that it could be helpful. How many of you got the answer? Please raise your hands. Chandan got the answer? Chandan? Chandan? Jeevan? Jeevan got the answer? ಬಂದಿದೆಯಾ ಆನ್ಸರ್ ಜೀವನ್? ಹಾ ಸರ್ ಬಂದಿದೆ. ಮೇಘನಾ got the answer? Meghana got the answer? Meghana dear. Pooja Emna? Yes, sir. Vikas got the answer? Vikas ಮಾಡ್ತಿದ್ದೀರಾ ಪ್ರಾಬ್ಲಮ್? Yes, sir. Okay. Now tomorrow I will tell you how to see the table. Today what I did, direct calculation using calculator. Tomorrow same problem, how to see the table, statistical table. Right? Let me see tomorrow. Please be joined tomorrow. And today I am sending some assignment. ಒಂದೇ ಕ್ವಶನ್ ಕೊಡೋದು ನಾನು. ರೈಟ್, ನನಗೆ ಇವತ್ತೇ ಕಳಿಸ್ಕೊಟ್ರೆ ಬಾರಿ ಒಳ್ಳೇದು. ಒಂದೇ ಪ್ರಾಬ್ಲಮ್, ಒಂದು 10 ನಿಮಿಷ ಹಿಡಿಬೋದು ಅಷ್ಟೇ ಪ್ರಾಬ್ಲಮ್ ಆಗುತ್ತೆ. ಅರ್ಥ ಆಯ್ತಾ ಪ್ರಾಬ್ಲಮ್ಸ್? ಗೊತ್ತಾಗ್ತಿದ್ಯಾ? ಇನ್ನೂ ಸ್ಲೋ ಹೋಗ್ಬೇಕಾ? Yes, sir. .9292 is an answer. 9295.
Those who joined today, please be joined tomorrow. Okay, don't leave the session, because today what I did, same problem, I will show you how to see the statistical table. So why I am choosing this problem is, this problem contains all the variety. Observe here, first one, exactly 0, exactly 10, at least 2, at most 2. ನೋಡಿ ಎಲ್ಲಾ ಕೀವರ್ಡ್ ಬಂದಿದೆ. And tomorrow I am handling another problem, same distribution, another problem. ನನಗೆ ಅಸೈನ್ಮೆಂಟ್ ಬರಲಿಲ್ಲ, ಕೆಲವರು ಕಳಿಸ್ಕೊಡ್ಲೇ ಇಲ್ಲ. ಹಿಂದಿನ ಪ್ರಾಬ್ಲಮ್ ಸುಮಾರು ಸಲ ಕಳಿಸ್ಕೊಟ್ಟೆ ಗ್ರೂಪಿಗೆ, ಮಾಡಿ ಮಾಡಿ ಅಂತ, ಟ್ರೈ ಮಾಡಿ ಅಟ್ಲೀಸ್ಟ್ ಅಂತ ಹೇಳಿ. ಕೆಲವರು ಪ್ರಾಬ್ಲಮ್ ಮಾಡ್ತಾ ಇಲ್ಲ. ಪ್ರಾಬ್ಲಮ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಒಂದು ಎಕ್ಸಾಮಲ್ ಒಂದು ಪ್ರಾಬ್ಲಮ್ ಗ್ಯಾರಂಟಿ ಇರುತ್ತೆ. ನಾನು ವಾಟ್ಸಪ್ ಅಲ್ಲಿ ಕಳಿಸ್ಕೊಟ್ಟಿದ್ದೀನಿ ನೋಡಿ, ಸೊಲ್ಯೂಷನ್ ಕಳಿಸಿದ್ದೀನಿ. ಅದಕ್ಕೆ ಕೆಲವರು ಮಾತ್ರ 10 ಜನ ಮಾತ್ರ ಕಳಿಸಿದ್ದಾರೆ. ಮಾಡಿ ಆದಷ್ಟು ಟ್ರೈ ಮಾಡಿ. ಯಾವಾಗ ಫ್ರೀ ಆಗ್ತಿರೋದನ್ನ ಟ್ರೈ ಮಾಡಿ ನನಗೆ ಸ್ಕ್ಯಾನ್ ಮಾಡಿ ಕಳಿಸಿ. ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತಿರಲ್ವ ಪ್ರಾಬ್ಲಮ್, ಅವಾಗ ನಾನು ಅಟ್ಲೀಸ್ಟ್ ಒಂದು ಸ್ಕ್ಯಾನ್ ಮಾಡಿ ಕಳಿಸಿ. ನನಗೆ ಗೊತ್ತಾಗುತ್ತೆ, ಓಕೆ ಮಾಡಿದ್ದಾರೆ ಪ್ರಾಬ್ಲಮ್ ಅಂತ. ಯಾವ ಪ್ರಾಬ್ಲಮ್ ಗೊತ್ತಾಯ್ತಾ? ಹಿಂದಿನ ಪ್ರಾಬ್ಲಮ್ ಯಾವುದು ಅಂತ. ಎಕ್ಸ್ ವ್ಯಾಲ್ಯೂ ಕೊಟ್ಟಿರ್ತಾನೆ, ಪಿ ಆಫ್ ಎಕ್ಸ್ ಕೊಟ್ಟಿರ್ತಾನೆ, ಪಿ ಡಿ ಎಫ್ ಫೈಂಡ್ ವ್ಯಾಲ್ಯೂ ಆಫ್ ಕೆ ಅಂತ ಕೇಳ್ತಾನೆ. ಆ ತರ ಪ್ರಾಬ್ಲಮ್ 4 ಪ್ರಾಬ್ಲಮ್ ಕಳಿಸ್ಕೊಟ್ಟಿದ್ದೇನೆ ನಾನು, ಹ್ಯಾಂಡ್ ರಿಟನ್ ಪ್ರಾಬ್ಲಮ್. ಸೊಲ್ಯೂಷನ್ ಅದರಲ್ಲೇ ಇತ್ತು, ಟ್ರೈ ಮಾಡಿ. And thank you one and all. I hope you got the answer, all of you. Okay. Fine. Thank you, sir. Thank you so much to all.